ತುಂಬಾ ಹಗುರವಾದ ವ್ಯಾಯಾಮ ಅಥವಾ ಕ್ಯಾಲಿಸ್ಟೆನಿಕ್ಸ್ ಮಾಡುವಾಗ ನಮ್ಮ ಉಸಿರಾಟವು ಶ್ರಮವಿಲ್ಲದೆ ಉಳಿಯುತ್ತದೆ. ಎಷ್ಟಾದರೂ ಇದ್ದಕ್ಕಿದ್ದಂತೆ ಭಾರವಾದ ತೂಕವನ್ನು ಎತ್ತುವುದು ಅಥವಾ ಕ್ರೀಡಾಂಗಣದ ಸುತ್ತಲೂ ಹೆಚ್ಚಿನ ವೇಗದಲ್ಲಿ ಓಡುವುದು ಮುಂತಾದ ಕಠಿಣ ವ್ಯಾಯಾಮಗಳ ಸಮಯದಲ್ಲಿ ನಿಮ್ಮ ಉಸಿರಾಟವು ಗಮನಾರ್ಹವಾಗಿ ಶ್ರಮದಾಯಕವಾಗುತ್ತದೆ. ನಮ್ಮ ಪ್ರಸ್ತುತ ಆತ್ಮಿಕ ಸ್ಥಿತಿಯಲ್ಲಿ ವೇಗವಾಗಿ ಓಡುವುದಕ್ಕೆ ಹೋಲಿಸಿದಾಗ ನಡೆಯಲು ಬೇಕಾಗುವುದಕ್ಕಿಂತ ಹೆಚ್ಚಿನ ಉಸಿರಾಟದ ಅಗತ್ಯವಿದೆ. ನಾವು ಸಮಾಧಾನದಿಂದ ಸುರಕ್ಷಿತವಾಗಿದ್ದಾಗ ಮತ್ತು ಅನುಸರಿಸಲು ಯಾವುದೇ ಆತ್ಮಿಕ ಗುರಿಗಳಿಲ್ಲದಿದ್ದಾಗ ನಮ್ಮ ಉಸಿರಾಟದ ಅಗತ್ಯ ಕಡಿಮೆಯಾಗುತ್ತದೆ. ಜೀವ ಉಳಿಸಿಕೊಳ್ಳಲು ಕನಿಷ್ಠ ಉಸಿರಾಟ ಸಾಕು, ಆದರೆ ನಾವು ಜಾಗಿಂಗ್ ಅಥವಾ ಓಡುವಾಗ ಉಸಿರಾಟದ ಪ್ರಮಾಣದಲ್ಲಿ ಗಮನಾರ್ಹ ಹೆಚ್ಚಳ ಅತ್ಯಗತ್ಯ. ನಮ್ಮ ಪ್ರಸ್ತುತ ಆತ್ಮಿಕ ಸ್ಥಿತಿಯನ್ನು ನೋಡಿದರೆ ನಾವು ನಂಬಲಾಗದಷ್ಟು ವೇಗದಲ್ಲಿ ಓಡುತ್ತಿದ್ದೇವೆ ಎಂದು ತೋರುತ್ತದೆ. ನಿಮ್ಮ ಉಸಿರಾಟವು ನಿಮ್ಮ ಊಟದ ತೀವ್ರತೆಗೆ ಹೊಂದಿಕೆಯಾಗುವಂತೆ ಈ ಕ್ಷಣದಲ್ಲಿ ನಾವು ನಿತ್ಯ ಪರಲೋಕ ರಾಜ್ಯಕ್ಕೆ ವೇಗವಾಗಿ ಓಡುತ್ತಿರುವಾಗ ನಮ್ಮ ಪವಿತ್ರ ಆತ್ಮಿಕ ಗುರಿಯ ಕಡೆ ಹೇರಳವಾದ ಪ್ರಾರ್ಥನೆಗಳನ್ನು ಅರ್ಪಿಸಲು ನಾನು ಪ್ರತಿಯೊಬ್ಬರನ್ನು ಪ್ರೇರೇಪಿಸುತ್ತೇನೆ.